ರಾಷ್ಟ್ರೀಯ ಕಾರ್ಯಕಾರಿಣಿ ಡೆಲ್ಲಿಯಲ್ಲಿ ನಡೀತಾ ಇದೆ. ಮುಂದೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನ ಗೆಲ್ಲುವಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಕರೆದಿರ್ತಕ್ಕಂಥ ವಿಶೇಷ ಕಾರ್ಯಕಾರಿಣಿ ಸಭೆ. ಸುಮಾರು 12,000ಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದೃಷ್ಟ ಪ್ರತಿ ಲೋಕಸಭೆ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದನೂ ಕೂಡ ಕಾರ್ಯಕರ್ತರು ಬಂದಿದ್ದಾರೆ, ಮುಖಂಡರು ಬಂದಿದ್ದಾರೆ. ನಮಗೆಲ್ಲ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅನ್ನೋ ಒಂದು ಸಂದೇಶವನ್ನು ಇಲ್ಲಿಂದ ನಾವೆಲ್ಲ ತಗೊಂಡೋಗ್ತಾ ಇದ್ರಿ. ನಾವು ಈಗಲಿಂದಾನೇ ಚುನಾವಣೆ ಯಾವತ್ತನ ಡಿಕ್ಲೇರ್ ಮಾಡಲಿ, ಚುನಾವಣೆ ನಾಮಿನೇಷನ್ ಯಾವತ್ತಿಂದನೂ ಆಗಲಿ, ಆದರೆ ಇಲ್ಲಿಂದ ಹೊರಟ ತಕ್ಷಣವೇ ನಾವೆಲ್ಲರೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು, ವಿಶೇಷವಾಗಿ ಕರ್ನಾಟಕದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿರೋ ದೃಷ್ಟಿಯಿಂದ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಬೇಕು, ಈ ಗುರಿಯೊಂದಿಗೆ ಇಲ್ಲಿಂದ ನಾವು ತೆರಳ್ತಾ ಇದ್ದೇವೆ.